ನಾನೇ ಈ ಫೀಲ್ಡಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಟೋಟಲ್ ಫ್ರೆಂಚ್ ಬಿರಿಯಾನಿಂದ ಬಂದಿದ್ದು 1:30. ನಾನು ದುಡ್ಡೇ ಕೇಳಿರಲಿಲ್ಲ. ಪಟ್ಟಂತ ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಫೋಟೋ ಬಂತು. ಮಂತೇಶ್ ಅಪ್ಪು ಸರ್ ಹೋಗ್ಬಿಟ್ಟವ್ರೆ ಕಣೋ ಒಂದು ಫೋಟೋ ತೋರಿಸಿದ್ರು ಸರ್. ನಾನು ಸ್ಟನ್ನಾಗಿ ಹೋಗ್ಬಿಟ್ಟೆ, ನನಗೆ ಏನು ಮಾಡ್ಬೇಕು ಗೊತ್ತೇ ಆಗ್ತಿಲ್ಲ. ಫುಲ್ಲು ಶರಣ್ ಸರ್ ಶಾಕು. ಅವತ್ತು ಎಂಟೈರ್ ಸೆಟ್ಟಲ್ಲಿ 500 ಜೂನಿಯರ್ಸ್ ಇದ್ದಾರೆ, 200 ಜನ ಟೆಕ್ನಿಷಿಯನ್ ಇದ್ದಾರೆ, ತುಂಬ 4 ಕ್ಯಾಮ್ರಾಗಳಿದೆ, ತುಂಬ ದೊಡ್ಡ ಸೆಟಪ್ಪು. ಶರಣ್ ಸರ್ ಒಂದೇ ಸಾರಿ ಸ್ಟನ್ನಾಗಿ ಶಾಕ್ ಆಗೋಗ್ಬಿಟ್ರು. ಆ ದೇವರ ಹಾಡಿದು. ಸೊ ಅಪ್ಪು ಸರ್ನ ಭೇಟಿ ಮಾಡ್ಕೊಂಡು ಬಂದೆ. ಆದರೆ ಅವತ್ತು ಆ ಫೋಟೋ ತೆಗ್ಸಿದ್ರು. ಅದಾದಮೇಲೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಒಂದಿಷ್ಟು ಹಿತನುಡಿಗಳು, ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು, ಏನು ಎತ್ತ, ಒಂದಿಷ್ಟು ಹಿತನುಡಿಗಳು ನನಗೆ ಹೇಳಿದರು. ಈ ಥರ ಬದುಕು, ನಿನ್ನ ಬದುಕಲ್ಲಿ ಎಷ್ಟು ಸಿನಿಮಾ ಬರುತ್ತೆ ಎಲ್ಲ ಸಿನಿಮಾ ಮಾಡು, ಯಾವುದಕ್ಕೂ ತಲೆ ಕೆಡಿಸ್ಬೇಡ, ನನ್ನ ಸಿನಿಮಾದಲ್ಲೂ ನೀನು ಇರ್ತೀಯ ಇನ್ಮೇಲೆ ಅಂತೆಲ್ಲ ಹೇಳಿದರು. ಹಿಂಗೆಲ್ಲ ಖುಷಿ ಆಯಿತು. ಅವತ್ತು ಮಾರನೇ ದಿನ ಅವತ್ತು ಬಂದು ಫ್ರೆಂಡ್ಸ್ಗೆಲ್ಲ ಮಚ್ಚ ಹಿಂಗೆ ಹೋಗಿದ್ದೆ, ಅಪ್ಪು ಸರ್ ಹಿಂಗಂದರು, ಈ ಥರ ಎಲ್ಲ ಆಯಿತು ಅಂತೆಲ್ಲ ಹೇಳಿದೆ. ಹೇಳಿದ್ಮೇಲೆ ಅವತ್ತು ಒಂದು ಫುಲ್ ಪಾರ್ಟಿ ಮಾಡಿದ್ವಿ, ಸಕ್ಸಸ್ ಪಾರ್ಟಿ. ಅವತ್ತು ನೈಟೇ ಮಾಡಿದ್ದು ನಾವು ನನ್ನ ಫ್ರೆಂಡ್ಸ್ ಜೊತೆಗೆ, ಇಲ್ಲಿ ಬೆಂಗಳೂರು ಫ್ರೆಂಡ್ಸು ಒಂದಿಷ್ಟು ಜನದ ಜೊತೆಗೆ ಸಕ್ಸಸ್ ಪಾರ್ಟಿ ಮಾಡಿದೆ. ಅದಾದಮೇಲೆ ಫೋನ್ ಕಾಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸರ್, ಕ್ಯಾರೆಕ್ಟರ್ಗಳಿಗೆ ಫೋನ್ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗ ಬಂದಿದ್ದೆ ಗುರು ಶಿಷ್ಯರು ಶರಣ್ ಸರ್ ಸಿನಿಮಾ ಕಾಲ್ ಬಂತು. ಸೋತ್ರೆ ಶಾಪನ ಮಕ್ಕಳ ಮೇಲೆ ತಟ್ಟುತ್ತೆ ಅಂತ ಒಬ್ಬರು ಕಳ್ಸಕ್ಕೆ ತಯಾರಿಲ್ಲ. ಇವ್ರು ಯಾವತ್ತೂ ಜನಗಳ ಮಧ್ಯೆ ಆಡೇ ಇಲ್ಲ. ಗುರು ಶಿಷ್ಯರು ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು ಸರ್. ಇಲ್ಲಿ ನಾನು ನಿಂತಿದ್ದೀನಿ, ಇಲ್ಲಿ ಶರಣ್ ಸರ್ ಇದ್ದಾರೆ. ಹಿಂಗೆ ಶರಣ್ ಸರ್ ಹಿಂಗೆ ಫೋನ್ ನೋಡ್ತಾಯಿದ್ರು, ನಾನು ಆ ಕಡೆ ಏನೇನೋ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನಿಂತಿದ್ದೆ. ಶರಣ್ ಸರ್ ಫಟ್ ಅಂತ ಒಂದು ಫೋಟೋ ತೋರಿಸಿದ್ರು. ಮಂತೇಶ್ ಅಪ್ಪು ಸರ್ಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಏನೋ ಫೋಟೋ ಕಳ್ಸೋರು. ಸುಮ್ಮನಿದೆ ಸರ್, ಯಾರೋ ಫೇಕ್ ಕ್ರಿಯೇಟ್ ಮಾಡಿರ್ತಾರೆ, ಆ ಥರದ್ದೇನಾಗಲ್ಲ, ನಮ್ಮ ಬಾಸ್ಗೆ ಫುಲ್ ಸ್ಟ್ರಾಂಗ್, ಅವರು ಜಿಮ್ಮು ಸೈಕ್ಲಿಂಗು ಎಲ್ಲ ಮಾಡ್ತಾರೆ, ಅವ್ರಿಗೆಲ್ಲ ಯಾಕಾಗುತ್ತೆ ಸರ್, ಏನಿಲ್ಲ ಬಿಡಿ ಫೇಕ್ ಆಗಿರುತ್ತೆ ಅಂತ. ಅವರು ಮತ್ತೆ ಇನ್ಸ್ಟಾ ನೋಡ್ಕೊಂಡು ಹಿಂಗೆ ಹೋಗ್ತಾಯಿದ್ರು. ಪಟ್ಟಂತ ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಫೋಟೋ ಬಂತು. ಮಂತೇಶ್ ಅಪ್ಪು ಸರ್ ಹೋಗ್ಬಿಟ್ಟವ್ರೆ ಕಣೋ ಒಂದು ಫೋಟೋ ತೋರಿಸಿದ್ರು ಸರ್. ನಾನು ಸ್ಟನ್ನಾಗಿ ಹೋಗ್ಬಿಟ್ಟೆ, ನನಗೆ ಏನು ಮಾಡ್ಬೇಕು ಗೊತ್ತೇ ಆಗ್ತಿಲ್ಲ. ಫುಲ್ಲು ಶರಣ್ ಸರ್ ಶಾಕು. ಅವತ್ತು ಎಂಟೈರ್ ಸೆಟ್ಟಲ್ಲಿ 500 ಜೂನಿಯರ್ಸ್ ಇದ್ದಾರೆ, 200 ಜನ ಟೆಕ್ನಿಷಿಯನ್ ಇದ್ದಾರೆ, ತುಂಬ 4 ಕ್ಯಾಮ್ರಾಗಳಿದೆ, ತುಂಬ ದೊಡ್ಡ ಸೆಟಪ್ಪು. ಶರಣ್ ಸರ್ ಒಂದೇ ಸಾರಿ ಸ್ಟನ್ನಾಗಿ ಶಾಕ್ ಆಗೋಗ್ಬಿಟ್ರು. ನನಗೆ ಏನು ನೋಡಬೇಕು, ಕೈಕಾಲೆಲ್ಲ ಆಡ್ತಾಯಿಲ್ಲ. ಶರಣ್ ಸರ್ ಜಡೇಶು ಕರೆದ್ರು. ಜಡೇಶು ಸೆಟ್ ಪ್ಯಾಕಪ್ ಮಾಡಿಸು, ಈ ಥರ ಇನ್ಸಿಡೆಂಟ್ ಆಗಿದೆ, ಪ್ಯಾಕಪ್ ಮಾಡಿಸಿದ್ರು. ಸೆಟ್ ಪ್ಯಾಕಪ್ ಆಯಿತು ಸರ್. ನಾನು ಕಾರಲ್ಲಿ ಬರ್ತಾಯಿದ್ದೀನಿ, ಆ ನೋವು ತಡಿಯೋಕ್ಕಾಗ್ತಾಯಿಲ್ಲ ನನಗೆ. ಎಂಥ ವ್ಯಕ್ತಿ, ದೇವರಂಥ ಮನುಷ್ಯನಿಗೆ ಹಿಂಗಾಗೋಯ್ತಲ್ಲ ಅಂತ ಸರ್. ನಾನು ಅವತ್ತು ಲೈಫಲ್ಲಿ ಫಸ್ಟು ಟೈಮು ನನ್ನ ಬದುಕಲ್ಲಿ ಹೈಯೆಸ್ಟ್ ಕೊಡ್ತಿದ್ದು ಸರ್. ಅವತ್ತು 11:30-12 ಗಂಟೆ ನಾವು ಪ್ಯಾಕಪ್ ಆಯಿತು. ಸೀದಾ ನಾನು ಎಲ್ಲೂ ಹೋಗಿರಲಿಲ್ಲ, ಸೀದಾ ಹೋಗಿದ್ದೆ ಬಾರ್ಗೆ ಹೋಗಿ ಅವತ್ತು ಇದೇ ರೂಮಲ್ಲಿ ತಂದು ತುಂಬ ಅಂದರೆ ಅದು ತೊಗೊಂಡು ಹಿಂಗೆ ಬಂದು ಹಿಂಗೆ ಡೋರ್ ಓಪನ್ ಮಾಡ್ತೀನಿ ಸರ್. ಈ ಫೋಟೋ ಅಲ್ಲಿತ್ತು. ಆ್ಯಕ್ಚುಲಿ ನಾನು ಡೋರ್ ತೆಗಿಯೋಷ್ಟರಲ್ಲಿ ಈ ಫೋಟೋಗೆ ಬಿದ್ದು ಗ್ಲಾಸೆಲ್ಲ ಹೊಡೆದೋಗಿತ್ತು. ನಾನು ಆ ಒಂದು ಇನ್ಸಿಡೆಂಟು ಕೇಳಿಕೊಂಡು ಶೂಟ್ ಮುಗಿಸ್ಕೊಂಡು ಬರ್ತೀನಿ. ಬಂದಾಗ ಈ ಫೋಟೋ ಇಲ್ಲಿ ಹಾಕಿದ್ದೆ, ಇವಾಗ ಟಿ ವಿ ಇರೋ ಜಾಗದಲ್ಲಿ ಈ ಫೋಟೋ ಇತ್ತು. ಬಂದಾಗ ಫೋಟೋ ಹೊಡೆದು ಗ್ಲಾಸೆಲ್ಲ ಹೊಡೆದು ಹೋಗ್ಬಿಟ್ಟಿತ್ತು. ನನ್ನ ಕೈಲೆಲ್ಲ ಬಾಟ್ಲಿ ಇದೆ. ಏನು ಸಿಚುವೇಶನ್ ಗುರು ಇದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಂಥ ವ್ಯಕ್ತಿಗೆ ಹಿಂಗಾಯಿತು, ಫೋಟೋ ಬರೋಷ್ಟರಲ್ಲಿ ಬಿದ್ದೋಗಿದೆ. ಅದು ನನಗೆ ಬಿಫೋರ್ ಸಿಗ್ನಲ್ ಕೊಡ್ತಾ ಏನು ಅನ್ನೋದೇ ಅರ್ಥ ಆಗಲಿಲ್ಲ. ಅಂದರೆ ಒಳ್ಳೆಯವ್ರಿಗೆ ಯಾವ ಮಟ್ಟಕ್ಕೆ ಕಾಲ ಅನ್ನೋದು ಗೊತ್ತಾಗ್ತಾಯಿಲ್ಲ. ಅವರು ಮಾಡಿರೋ ಹೆಲ್ಪ್ಗೆ ಇವತ್ತು ಎಷ್ಟೋ ಫ್ಯಾಮಿಲಿ, ಎಷ್ಟೋ ಜನ ಬದುಕ್ತಾ ಇದ್ದಾರೆ ಸರ್. ಒಬ್ಬ ವ್ಯಕ್ತಿಗೆ ಹಿಂಗಾಯ್ತಲ್ಲ ಅನ್ನೋದು ನನಗೆ ಆ ಒಂದು ನೋವಲ್ಲಿ ಬರೋದಕ್ಕೂ ಈ ಫೋಟೋ ಬಿದ್ದು ಗ್ಲಾಸ್ ಹೊಡೆದೋಗಿರೋದಕ್ಕೂ ಎರಡೂ ಪೀಕ್ ಎಮೋಷನ್ ತೊಗೊಂಡೋಗಿತ್ತು. ಇಲ್ಲೇ ಅವತ್ತು ಫುಲ್ ಕುಡಿದು ಚಿತಾಲ್ಪತಲಾಗಿ ಆ ನೋವಿಂದ ಬರೋಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ದಿನ ಬೇಕಾಯಿತು ಸರ್. ಯಾಕೆಂದರೆ ಅವ್ರ ಜೊತೆ ಕಳೆದಿರೋ
ಸ್ವಲ್ಪ ಅವಧಿಯಾದರೂ ಅದ್ಭುತವಾಗಿ ಕಳೆದಿದ್ದೆ ಸರ್. ಆ ಒಂದು ಮುಗ್ಧ ಮನಸ್ಸು, ಆಮೇಲೆ ಆ ಹಾರೈಕೆ, ಆಶೀರ್ವಾದ ಆನೆಸ್ಟ್ ಆಗಿರುತ್ತೆ, ಎಲ್ರಿಗೂ ಒಳ್ಳೆಯದು ಬಯಸ್ತಾರೆ. ಅವ್ರ ನಗು ನನ್ನ ಕಣ್ಮುಂದೆನೇ. ಇವತ್ತು ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದಾಗಲೂ ಫಸ್ಟ್ ಅವ್ರು ನೆನೆಸ್ಕೊಂಡೇ ನಾನು ಕೆಲಸ ಮಾಡೋದು. ಯಾಕಂದರೆ ಇವತ್ತು ನನ್ನ ಆವಾಗಲೇ ಹೇಳ್ದಂಗೆ ದೊಡ್ಡ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ಕೆಲಸದವನಾಗಿದ್ಬಿಡ್ತೀನಿ, ದಯವಿಟ್ಟು ಸರ್. ಶರಣ್ ಸರ್ ಜೊತೆಗೆ ಫುಲ್ ಫ್ಲೆಡ್ಜ್ ಗುರು ಶಿಷ್ಯರು ಮಾಡಿದೆ. ಅದಾದಮೇಲೆ ಕೋಮಲ್ ಸರ್ ಜೊತೆಗೆ ನಮೋ ಭೂತಾತ್ಮ 2, ಅದಾದಮೇಲೆ ಟಗರು ಪಲ್ಯ, ಅದಾದಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರ ಹತ್ರ ಜೊತೆಗೆ ಶುಗರ್ ಫ್ಯಾಕ್ಟ್ರಿ, ಪೃಥ್ವಿ ಎಂಬರ್ ಜೊತೆಗೆ ಶುಗರ್ಲೆಸ್ಸು, ಅದಾದಮೇಲೆ ಸತೀಶ್ ನೀನಾಸಂ ಸತೀಶ್ ಅವ್ರ ಜೊತೆ ದಸರಾ ಅಂತ ಮಾಡಿದೆ. ಅದಾದಮೇಲೆ ಮರ್ಫಿ ಅಂತ ಮಾಡಿದೆ. ಟೋಟಲ್ ಆ ಒಂದು ಫ್ರೆಂಚ್ ಬಿರಿಯಾನಿ ಆದಮೇಲೆ ಸ್ಟಿಲ್ ಇಲ್ಲಿವರೆಗೂ 40ರಿಂದ 45 ಸಿನಿಮಾಗಳು ಮಾಡಿದ್ದೀನಿ. ಅಪ್ ಟು ಸ್ಟಿಲ್ ಇದು ಸಿನಿಮಾ ಜರ್ನಿ ಅಣ್ಣ. ಆ ಒಂದು ಸಿನಿಮಾ, ಆ ಒಂದು ಬದುಕು, ಆ ಒಂದು ಅವಕಾಶ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ತು. ಇಷ್ಟು ದಿನ ನನ್ನ ಜರ್ನಿಲಿ ಯಾರೆಲ್ಲ ಏನೆಲ್ಲ ಅಂದಿದ್ರು, ಮಾತಾಡಿದ್ರು, ಅವರೆಲ್ಲ ಆಲ್ರೆಡಿ ರಿಟರ್ನ್ ಆಗಿ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಈ ಜರ್ನಿಲಿ ನಾನು ಕಲ್ತಿದ್ದೆ ಗೊತ್ತಣ, ಆ ನೋವಿನ ಎಷ್ಟೋ ಫ್ರಸ್ಟ್ರೇಷನ್ ಬದುಕು ಎಲ್ಲ. ಆ ಟೈಮಲ್ಲಿ ಒಂದೇ ನಿರ್ಧಾರ ಮಾಡಿದ್ದು, ಯಾವತ್ತೂ ನನ್ನ ಜೊತೆಗೆ ಯಾವನಿದ್ದ ಅವನು ನನ್ನ ಜೊತೆ ಕೊನೆವರೆಗೂ ಇರ್ತಾನೆ. ನನ್ನ ಕಷ್ಟಗಳಿಗೂ ಸುಖಗಳಿಗೂ ಎಲ್ಲರಲ್ಲೂ ಇದ್ದರು, ಒಂದಿಷ್ಟು ಜನ ಇದ್ದರು, ಅವ್ರು ಇವತ್ತು ಸ್ಟಿಲ್ ನನ್ನ ಜೊತೆ ಇದ್ದಾರೆ. ಅದಾದಮೇಲೆ ಅಣ್ಣ ಬಣ್ಣ ಎಲ್ಲ ತೋರಿಸಿದ್ರು ಗೊತ್ತಾ, ಕಪ್ಪು ಬಿಳುಪು ಎಲ್ಲ ತೋರಿಸಿದ್ರಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡೋರು, ಆ ಥರದವರು. ನನ್ನ ಬಗ್ಗೆ ಇಲ್ಲೊಂದು ಮಾತಾಡೋದು, ಅಲ್ಲೊಂದು ಮಾತಾಡೋದು, ಅವ್ರ ಹತ್ರ ಮಾತಾಡೋದು, ಈ ಥರದ್ದು ಒಂದಿಷ್ಟು ಜನ ಇದ್ದರು. ಸೊ ಅವ್ರನ್ನೆಲ್ಲ ಇವತ್ತು ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇಟ್ಟಿದ್ದೀನಿ. ನನ್ನ ಜೊತೆಗೆ ನಾನು ಸಪೋರ್ಟಿವ್ ಆಗಿ, ಆಮೇಲೆ ನನ್ನ ಸಕ್ಸಸ್ಸನ್ನು ಬಯಸೋರು, ಒಳ್ಳೆ ಮನಸ್ಸು ಇಟ್ಟು ಅರ್ಸೋರು ಯಾರಿದ್ರು ಇವತ್ತು ನನ್ನ ಜೊತೆಗಿದ್ದಾರೆ. ಅದಾದಮೇಲೆ ಜರ್ನಿ ಹಿಂಗೆ ಸ್ಟಾರ್ಟ್ ಆಗ್ತಾ ಹೋಯಿತು. ಒಂದಿಷ್ಟು ಸಿನಿಮಾಗಳು ಮಾಡಿದೆ, ಒಂದಿಷ್ಟು ಸಂಪರ್ಕಗಳನ್ನ ಬೆಳೆಸ್ಕೊಂಡೆ, ಸಂಬಂಧಗಳನ್ನ ಬೆಳೆಸ್ಕೊಂಡೆ. ಜಯತೀರ್ಥ ಸರ್ ಜೊತೆ ಕೈವ ಅನ್ನೋ ಒಂದು ಸಿನಿಮಾನೂ ಮಾಡಿದೆ. ಲೈಫು ಬೇರೆ ಹಂತಕ್ಕೆ ಹೋಗ್ತಾನೆ ಹೋಯಿತು. ಈ ಗ್ಯಾಪಲ್ಲಿ ಮದುವೆ ಕೂಡ ಆಯಿತು. ನನ್ನ ಲೈಫಲ್ಲಿ ಮದುವೆ ಆಗೋದೇ ಬೇಡ ಅಂತ ಇದ್ದೋ ನಾನು. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ರದ್ದು ಮದುವೆ ಆಗ್ತು, ಎಲ್ಲರೂ ಸೆಟ್ಲಾಗಿದ್ದರು. ಅಪ್ಪ ಅಮ್ಮ ತುಂಬ ಇಲ್ಲ ನೀನು ಮದುವೆ ಆಗಲೇಬೇಕು ಅಂತ ಒಂಚೂರು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ನಡೆಯುತ್ತಲ್ಲ ಮನೆಯಲ್ಲಿ, ಅದು ನನ್ನ ಬದುಕಲ್ಲೂ ಆಯಿತು. ಸೊ ಸರಿ ಆಯಿತು, ನಿಮ್ಗಿಷ್ಟನ ನಾನು ಮದುವೆ ಆಗ್ತೀನಿ ಅಂತ ಹೇಳಿದೆ. ಮದುವೆ ನಾಳೆ ಅಂದರೆ ಇವತ್ತೋಗಿ ತಾಳಿ ಕಟ್ಬಿಟ್ಟು ಬಂದೆ. ನಾಳೆ ಮದುವೆ ಇವತ್ತೇ ಕಟ್ಬಿಟ್ರಾ? ಇಲ್ಲ, ನಾಳೆ ಮದುವೆ ಅಂದರೆ ಇವತ್ತು ಹೋಗಿ ನಾಳೆ ಕಟ್ಟಿದ್ರಿ? ಎಸ್, ಜಯತೀರ್ಥ ಸರ್ ಜೊತೆ ಸಿನಿಮಾ ಶೂಟಿಂಗಲ್ಲಿ ಇದ್ದೆ ನಾನು. ಅಷ್ಟು ನಾನು ಒಂದು ಟೈಮಲ್ಲಿ ಫ್ಲೈಟನ್ನ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಫ್ಲೈಟಲ್ಲಿ ನೈಟು ಡೇ ಗೋವಾ ಶೂಟು ಅಂದರೆ ನೈಟ್ ಬೆಂಗಳೂರು ಶೂಟು, ಮತ್ತು ನಾಳೆ ಬೆಳಗ್ಗೆ ಗೋವಾ ಶೂಟು. ಫ್ಲೈಟ್ನ BMTC ಚಿತ್ರ ಬಳಸ್ಬಿಟ್ಟಿದ್ದೆ. ಸೊ ಆಮೇಲೆ ಇಲ್ಲಿ ಟಗರು ಪಲ್ಯ ಮಾಡಬೇಕಾದಾಗಲೂ ಅಷ್ಟೇ, ಡೇ ಟೈಮು ಟಗರು ಪಲ್ಯ ಮಳವಳ್ಳಿ ಶೂಟು, ನೈಟು ನಮೋ ಭೂತಾತ್ಮ ಬೆಂಗಳೂರಲ್ಲಿ ಶೂಟು. ಇದು ಹಾರರ್ ಸಿನಿಮಾ, ಅದು ಕಂಟೆಂಟ್ ಸಿನಿಮಾ. ಬರೀ ಜರ್ನಿಲಿ ಮಲಗ್ತಾ ಇದ್ದೆ. ಸೊ ಹೀಗಾಗಿ ಇಷ್ಟು ಗ್ಯಾಪಲ್ಲಿ ಅಷ್ಟು ಸಿನಿಮಾಗಳು ಮಾಡೋಕ್ಕೆ ಆಗಿದ್ದು ಅಣ್ಣ. ಎಷ್ಟು ಈ 4 ವರ್ಷದಲ್ಲಿ? ಈ 4 ವರ್ಷದಲ್ಲಿ 40-45 ಸಿನಿಮಾಗಳು. ಪ್ರತಿ ವರ್ಷ 10-12 ಸಿನಿಮಾ ಹೊಡೆದಾಕಿದ್ದೀನಿ ಅಣ್ಣ. ಅದ್ರ ಜೊತೆಗೆ ಇನ್ನೂ ಇವಾಗ ಶೂಟಿಂಗ್ ನಡೀತಾ ಇರೋದು ಒಂದಿಷ್ಟು ಸಿನಿಮಾಗಳಿದೆ. ಈಗ ಎಷ್ಟು ಸಿನಿಮಾ ಇದೆ ಕೈಲಿ? ಈಗ 9 ಸಿನಿಮಾನ 10 ನಡೀತಾ ಇದೆ ಶೂಟಿಂಗ್ಗಳು. ನೋಡಿ, ನಿಮ್ಗೆ 200 ರೂಪಾಯಿ ಕೊಟ್ಟು ಕಳಿಸಿದ್ರಲ್ಲ ಫ್ರೆಂಡ್, ಎಷ್ಟಿತ್ತು ನಿಮ್ಮ ಫ್ರೆಂಚ್ ಬಿರಿಯಾನಿ ಅವ್ರು ಆಫರ್ ಕೊಟ್ಟಿದ್ದು? ಯಾಕಂದರೆ 200 ರೂಪಾಯಿ ನಿಮ್ಮ ಜೇಬಲ್ಲಿ ದುಡ್ಡಿಲ್ಲದೆ ಹೋದ್ರಿ ನೀವು. ಹೌದು, ನನಗೆ ಟೋಟಲ್ ಫ್ರೆಂಚ್ ಬಿರಿಯಾನಿಯಿಂದ ಬಂದಿದ್ದು 130. ನಾನು ದುಡ್ಡೇ ಕೇಳಿರಲಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದು ಹೆಚ್ಚು, ನಾ ಹೆಂಗೆ ದುಡ್ಡು ಕೇಳಲಿ ಸರ್ ನೀವೇನು ಕೊಡ್ತೀರಾ ಕೊಡಿ ಸರ್ ಅಂತಂದೆ. ಫುಲ್ ಪ್ರಾಂಪ್ಟ್ ಪೇಮೆಂಟ್? ಪ್ರಾಂಪ್ಟ್, ನಾನು ಏನೂ ಕೇಳಿಲ್ಲ, ಅವರೇ ಕೊಟ್ಟಿದ್ದು. ಸೊ 1,30,000 ಟೋಟಲ್ ನನಗೆ ಬಂದಿದ್ದು. ಸೊ ಅದಕ್ಕಿಂತಲೂ ಬಂಗಾರದಂಥ ಬದುಕು ಸಿಗ್ತಲ್ಲ. ಅದೇ ಸರ್ ನಾನು ಹೇಳೋದು. ಇವತ್ತು ಸ್ಟಿಲ್ ಸರ್ ನನ್ನ ಬದುಕಲ್ಲಿ ದೊಡ್ಡ ಮನೆ ಋಣ ಎಷ್ಟಿದೆ ಅಂತ ಹೇಳ್ತೀನಿ ಸರ್. ನನಗೆ ಗೊತ್ತಿಲ್ದಂಗೆ ಅಪ್ಪು ಸರು ಲೈಫ್ ಕೊಟ್ಟರು. ಅದಾದಮೇಲೆ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಈ ಟೀಮ್ ಕಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ.
ಆಯಿತಾ. ಎಲ್ಲ ಡೈರೆಕ್ಟ್ರು ನನ್ನ ಫ್ರೆಂಡು, ಪ್ರೊಡ್ಯೂಸರ್ ನನ್ನ ಫ್ರೆಂಡು. ನಾನು ಏನು ಮನೆ ಕೊಟ್ಟರು ಅವ್ರ ಮನೇಲಿ ಇಟ್ಕೊಂಡ್ರು ಅಂತ ಹೇಳಿದ್ನಲ್ಲ, ಅದೇ ಪ್ರೊಡ್ಯೂಸರು ರಾಜೇಶ್ ಅವರು. ಅರಸಯ್ಯನ ಪ್ರೇಮ ಪ್ರಸಂಗ ರೂಮ್ ಮೇಲ್ಗಡೆ, ಹಾಂ, ಅವರೇ ಅರಸಯ್ಯನ ಪ್ರೇಮ ಪ್ರಸಂಗದ ಪ್ರೊಡ್ಯೂಸರು. ನಾವೆಲ್ಲ ತರಂಗದಲ್ಲಿ ಏನಿದ್ವಿ ಅದೇ 3 ಜನ ಸೇರಿಕೊಂಡು ಈ ಸಿನಿಮಾ ಮಾಡಿರೋದು. ಒಬ್ಬನು ಡೈರೆಕ್ಟ್ರು, ಒಬ್ಬನು ಪ್ರೊಡ್ಯೂಸರು, ಒಬ್ಬನು ಹೀರೋ ಅಂದರೆ ನಟ. ಅರಸಯ್ಯನ ಪ್ರೇಮ ಪ್ರಸಂಗಕ್ಕೆ ಈ ಸಿನಿಮಾ ಅಂತ ಬಂದಾಗ ಅರಸಯ್ಯನ ಪ್ರೇಮ ಪ್ರಸಂಗ ಈ ಕೋವಿಡ್ ಟೈಮಲ್ಲಿ ದೀಪು ಅನ್ನೊಬ್ಬ ಡೈರೆಕ್ಟ್ರು ಕತೆ ಮಾಡಿಕೊಂಡು ನನ್ನ ಹತ್ರ ಬಂದ. ಮಚ್ಚ, ಈ ಥರದ್ದೊಂದು ಜಾನರು ಔಟ್ ಆ್ಯಂಡ್ ಔಟ್ ಕಾಮಿಡಿ ಇಟ್ಕೊಂಡು, ಒಂದು ಎಂಟರ್ಟೈನ್ಮೆಂಟ್ ಇಟ್ಕೊಂಡು, ಒಂದು ಎಮೋಷನ್ ವಿಷಯನ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವೆಲ್ಲ ಸೇರಿ ಮಾಡೋಣ, ರಾಜೇಶ್ ಅಣ್ಣನ ಹೋಗಿ ಕೇಳೋಣ ಅಂದ. ನನಗೆ ಒಂದು ಸಾರಿ ಕತೆಗೆ ಹೇಳು ಮಚ್ಚ ಅಂದ. ನಾನು ಕತೆ ಕೇಳಿದೆ, ತುಂಬ ಚೆನ್ನಾಗಿತ್ತು. ನನಗೆ ಎಷ್ಟು ಎಂಟರ್ಟೈನ್ಮೆಂಟ್ ಇದೆಯೋ ಅದ್ರ ಒಳಗಡೆ ನಿಮಗೆ ಎಮೋಷನಲ್ ಸಖತ್ತು ಪಾತ್ರಗಳ ಮುಖಾಂತರ ಬ್ಲೆಂಡ್ ಮಾಡಿದ್ದು. ಅದು ನನಗೆ ಭಾಳ ಇಷ್ಟ ಆಯಿತು. ಸರಿ ಆಯಿತು, ರಾಜೇಶ್ ಅಣ್ಣನ ಹತ್ರ ಹೋಗಿ ಅಣ್ಣ ಈ ಥರದ್ದು ಒಂದು ಕತೆ ಮಾಡಿದ್ದೀನಿ, ಒಂದು ಸರಿ ನೀವು ಕೇಳಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನಾವೆಲ್ಲ ಸೇರಿ ಈ ಸಿನಿಮಾ ಮಾಡೋಣ ಅಂತಂದು. ಸರಿ, ಅವ್ರಿಗೆ ನಾವು ತರಂಗದಲ್ಲಿ ಇರಬೇಕಾದ್ರೆ ಹೇಳೋರು, ನನ್ನ ಬದುಕಲ್ಲಿ ನನ್ನ ಬ್ಯಾನರಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂಡ್ರೆ, ಅದು ಏನೇ ಆಗಲಿ ಒಂದು ಫಸ್ಟ್ ಸಿನಿಮಾ ಸಖತ್ತಾಗಿರೋದು, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಯಾವಾಗಲೂ ಹೇಳೋರು. ಸೊ ಈ ಅಪರ್ಚುನಿಟಿ ನಾವು ಕೇಳೋಣ ಅಂತ ನಾವು ಹೋಗಿ ಕತೆ ಹೇಳಿದ್ವಿ. ಅವ್ರಿಗೂ ಕತೆ ತುಂಬ ಇಷ್ಟ ಆಯಿತು. ಸರಿ ಮಾಡಿ ನೀವು ಅಂತ. ದೀಪು ಮಚ್ಚ ಹೀರೋ ಯಾರಂದ್ರೆ ಅದೇ ಹುಡುಕ್ಬೇಕು ಮಚ್ಚ. ಸರಿ ಆಯಿತು, ನಿನ್ಗೆ ಯಾರು ಬೇಕು ಹೇಳು, ನಾನು ಆಲ್ರೆಡಿ ಅರ್ಧ ಇಂಡಸ್ಟ್ರಿ ಸುತ್ತಬಿಟ್ಟಿದ್ದೀನಿ, ನಿನ್ಗೆ ಯಾರು ಬೇಕು ಹೇಳು, ಹೋಗಿ ಹೆಂಗಾದ್ರೂ ಫೋನ್ ಮಾಡಿ ಹೋಗಿ ನಿನ್ನ ಕತೆ ಹೇಳಿಸ್ತೀನಿ ಅಂತ ನಾನು. ನೀನು ಯಾರು ಹೇಳ್ತೀಯ, ಯಾವ ನಟನಿಗೆ ಹೇಳ್ತೀಯ, ಹೆಂಗಾದರೂ ರಿಕ್ವೆಸ್ಟ್ ಮಾಡಿಕೊಂಡು ನಿನಗೆ ಕತೆ ಹೇಳೋಕ್ಕೆ ಅವಕಾಶ ಕೊಡಿಸ್ತೀನಿ, ಯಾಕಂದರೆ ಈಗ ಅಷ್ಟು ಸಂಪರ್ಕ ಇದೆಯಲ್ಲ, ಆ ಮುಖಾಂತರ ಕೊಡಿಸ್ತೀನಿ ಅಂತ. ಸರಿ ಆಯಿತು, ಯಾರು ಮಾಡೋದು ಹಿಂಗೆ ಹುಡುಕ್ತಾನೆ ಇದ್ವಿ. ಇನ್ನೂ ಅವನು ಕನ್ಫ್ಯೂಷನಲ್ಲಿದ್ದ. ಕೊನೆಗೆ ನೀವು ಏನು ಸೋಫಾ ಇಲ್ಲಿದ್ದಿಲ್ಲ ಹಾಕೊಂಡ್ರಲ್ಲ, ಇದೇ ಸೋಫಾದ ಮೇಲೆ ಇಲ್ಲಿ ಮಲ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಮಾಡಿ ಮಸ್ತಾಗಿ ತಿಂದು ಬಂದು ಮಲ್ಕೊಂಡಿದ್ದೆ. ಆವತ್ತು ಗುರುವಾರ. ಇವನು ಸಂಜೆ ಇದೇ ಒಂದು 5:30-6 ಗಂಟೆಗೆ ಬಂದು ಮಚ್ಚ ಅಂದ. ಹೇಳೋ ಮಚ್ಚ ಅಂತ ನಾವು ಮಲಗಿರೋ, ಹಿಂಗೆ ಇನ್ನೂ ಫುಲ್ ಮಲಗಿರಲಿಲ್ಲ. ಬಂದಾಗ ಹೇಳೋ ಮಚ್ಚ ಅಂತ ಹಿಂಗಂದೆ. ಮಗನ ಮನೆ ಥರ ಮಲಗಿದ್ದೀರಾ? ಉದ್ದಕ್ಕೆ ಮಲಗಿಬಿಟ್ಟಿದ್ದೆ. ಬಂದ, ಮಚ್ಚ ಒಂದು ನಿರ್ಧಾರ ಮಾಡಿದ್ದೀನಿ, ನೀನೇನು ಅಂದ್ಕೊಳ್ತೀಯ ಗೊತ್ತಿಲ್ಲ ಅಂತ. ಹೇಳು ಮಚ್ಚ. ಇಲ್ಲ, ನನ್ನ ಸಿನಿಮಾಗೆ ಹೀರೋ ಸಿಕ್ಕ ಅಂದ. ಹೌದಾ, ಸೂಪರ್, ಯಾರೋ ಮಚ್ಚ, ಏನು ಅಂತ ಕತೆ ಅಂತ. ನೀನೇ ಕಣ, ನೀನೇ ಮಾಡ್ಬೇಕು ಅರಸಯ್ಯ ಅಂದರು. ನಿಂಗಿದ್ದ ಯಾಕೋ ಮಚ್ಚ, ಈಗ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ನಿನಗೆ ಇಷ್ಟ ಇಲ್ವಾ ಅಂತ ನಾನು. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕಾಮಿಡಿಯನ್ನು ಒಂದು ಲೀಡ್ ರೋಲ್ ಮಾಡಿದ್ರೆ ಒಂದು ಕಡೆ ಇಟ್ಬಿಡ್ತಾರೆ. ಸೊ ನಾನು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅವತ್ತು ಅವ್ನಿಗೆ ಆ ಮಾತು ಹೇಳಿದೆ. ಇಲ್ಲ ಮಚ್ಚ, ಯಾಕೋ ಹಿಂಗೆ ಹೇಳ್ತಾರೆ, ನಾನೆಲ್ಲ ಮಾಡಿದ್ರೆ ಹೆಂಗೋ ವರ್ಕೌಟ್ ಆಗುತ್ತೆ, ಅದು ಬೇಡ, ಮತ್ತು ಬೇರೆ ಥರ ತಿಳ್ಕೊಳ್ತಾರೆ. ಈಗ ತನಕ ಹೊಟ್ಟೆ ತುಂಬ ತಿನ್ನೋಷ್ಟು ಅನ್ನ ಸಿಕ್ಕಿದೆ, ಈ ಟೈಮಲ್ಲಿ ತಳ್ಳೋದು ಬೇಡ, ಹಂಗೆ ಹಿಂಗೆ ಅಂತಂದೆ. ಮಚ್ಚ, ಇಲ್ಲ, ನೀನು ಹೀರೋ ಅಲ್ಲ, ಪಾತ್ರ ಮಾಡಿ ನೀನು ಅದು ಅಂತ ಹೇಳಿದಾಗ ಸುಮಾರು ದಿನ ಡಿಸ್ಕಸ್ ಮಾಡಿ ಸರಿ ಕಂಡ್ರು, ಫೈನಲ್ಲ ನಾನು ಮಾಡ್ತೀನಿ, ಅರಸಯ್ಯನ ಮಾಡ್ತೀನಿ, ನೀನೊಬ್ಬ ಡೈರೆಕ್ಟರ್ ಆಗ್ತೀರಿ, ಅವರೊಬ್ಬರು ಪ್ರೊಡ್ಯೂಸರ್ ಆಗ್ತಾರೆ, ನಾನೊಬ್ಬ ನಟನಾಗಿ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತೇಳಿ ಅವತ್ತಿಂದ ಕಲಾವಿದರನ್ನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದಿಷ್ಟು ಕಲಾವಿದರನ್ನ ಆಯ್ಕೆ ಮಾಡಿದ್ವಿ, ಸಿನಿಮಾ ಮಾಡಿದ್ವಿ. ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ, ಟ್ರೈಲರ್ ಬಿಟ್ಟಿದ್ದೀವಿ, ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ಸರ್, ಐ ಆಮ್ ನಾಟ್ ಎ ಹೀರೋ, ನಾನೊಬ್ಬ ಕಲಾವಿದ ಅಷ್ಟೇ. ಈಗ ಫ್ರೆಂಚ್ ಬಿರಿಯಾನಿ ತೊಗೊಂಡ್ರೆ 50 ನಿಮಿಷ ಡ್ಯೂರೇಷನ್ ಇದ್ನಾ, ಟಗರು ಪಲ್ಯ 25 ನಿಮಿಷ ಇದ್ನಾ, ಗುರು ಶಿಷ್ಯರು 2 ಅವರ್ಸು ಇದ್ನಾ. ನಾನೇನು ಹೇಳ್ತಿರೋದು, ನಿಮಗೆ ಈ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ 2 ಅವರು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಅಲ್ಲೂ ನಟನೆ, ಇಲ್ಲೂ ನಟನೆ, ಇಲ್ಲಿ ಏನೂ ಬದಲಾವಣೆ ಇಲ್ಲ. ನಾನು ನಾಳೆ ಫೋನ್ ಬಂದು 2 ದಿನ ರೋಲ್ ಇದೆ ಅಂದರೆ ನಾನು ಹೋಗ್ತೀನಿ, ಯಾಕಂದರೆ ನಾನು ಆಲ್ವೇಸ್ ಸಪೋರ್ಟಿಂಗ್ ಆರ್ಟಿಸ್ಟ್. ನನಗೆ ಅರಸಯ್ಯನಂಥ ಕತೆ, ಅರಸಯ್ಯನಂಥ ಕಂಟೆಂಟು, ಅರಸಯ್ಯನಂಥ ಎಂಟರ್ಟೈನ್ಮೆಂಟ್ ಪಾತ್ರಗಳು ಬಂದಾಗ ನಾನು ಮಾಡೇ ಮಾಡ್ತೀನಿ. ಯಾಕೆ ಅಂದರೆ ಇದು ನನ್ನ ಪ್ರತಿದಿನ ಬದುಕಲ್ಲಿ ಅನ್ನ ಬೇಕು, ಚಪಾತಿ ಬೇಕು, ಅನ್ನ ಸಾಂಬಾರು ಬೇಕು. ಇದು ನನ್ನ ರೊಟೀನ್ ಲೈಫು, ದಿನ ತಿನ್ನೋದಿದೆ. ಯಾವತ್ತಾದರೂ ಯುಗಾದಿ ಬಂದಾಗ, ರಂಜಾನ್ ಬಂದಾಗ, ದೀಪಾವಳಿ ಬಂದಾಗ ಸಿಹಿ ತಿಂಡಿ, ಸಿಹಿ ಊಟ ಅಥವಾ ಬಿರಿಯಾನಿನೋ ಏನೋ ತಿಂತೀವಿ, ಅದು ಯಾವಾಗಲಾದರೂ ಒಂದಿನ.
ಅದು 6 ತಿಂಗಳಿಗೆ ಒಂದು ಸಾರಿ ಆಗಿರ್ಬೋದು, ವರ್ಷಕ್ಕೆ ಒಂದು ಸಾರಿ ಆಗಿರ್ಬೋದು. ಆ ಥರ ಪಾತ್ರ ನಾನು ಕಾಡ್ದಾಗ ಮಾತ್ರ ಈ ಥರದ್ದು ಕಂಟೆಂಟ್ ಸಿನಿಮಾ ಮಾಡ್ತೀನಿ. ಅದರ್ವೈಸ್ ನಾನು ಯಾವತ್ತಿದ್ರೂ ಒಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ ಪಾತ್ರಗಳನ್ನ ಮಾಡಿಕೊಂಡು ಜೀವನ ಮಾಡೋಣ. ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ನ ಏರಿಳಿತಗಳನ್ನು ಕಂಡು ಒಂದು ಸಾರಿ ಹಿಂಗೆ ತಿರುಗಿ ನನ್ನ ಜೀವನದಲ್ಲಿ ನಾನು ನೋಡಿಕೊಂಡ್ರೆ ಗುರು ಇದು ಅಲ್ವಾ ಗುರು ಲೈಫು. ಎಷ್ಟು ಅಪ್ ಆ್ಯಂಡ್ ಡೌನ್ಸು. ಬದುಕಿದ್ರೆ ಹಂಗೆ ಬದುಕಬೇಕು. ಬರೀ ಸುಖ ಇದ್ದರೆ ಅದೊಂದು ಲೈಫ್ ಅಲ್ಲ, ಬರೀ ದುಃಖ ಇದ್ದರೆ ಅದೊಂದು ಲೈಫ್ ಅಲ್ಲ. ದುಃಖನೂ ಇರಬೇಕು, ಖುಷಿನೂ ಇರಬೇಕು, ಫ್ರೆಂಡ್ಸು ಬೇಕು, ಫ್ಯಾಮಿಲಿನೂ ಬೇಕು, ಶತ್ರುಗಳು ಬೇಕು ಸರ್. ನಮ್ಮ ಲೈಫಲ್ಲಿ ಬಿದ್ದಾಗ ಎದ್ದು ನಿಲ್ಲಿಸೋದೇ ಶತ್ರುಗಳು, ಗೊತ್ತಾ ಸರ್. ನಮಗೆ ಚೂಟ್ಬೇಕು ಅವರು, ನಮಗೆ ಕೆರಳಿಸ್ಬೇಕು ಅವರು. ಆವಾಗ ನಮ್ಮ ಒಳಗಡೆ ಬರುತ್ತೆ ಗೊತ್ತಾ ಒಂದು ಜೋಶು, ಒಂದು ತಾಕತ್ತು, ಗರ್ವ. ಅದು ಬೇರೆ ಥರಕ್ಕೆ ಕಿಕ್ಕು ಕೊಡುತ್ತೆ. ಎಲ್ಲಿ ಬಿದ್ದಿರ್ತೀವಿ ಅಲ್ಲಿ ಎದ್ದು ನಿಂತಾಗಲಿ ಆ ಮನುಷ್ಯನ ವ್ಯಕ್ತಿತ್ವ ಗೊತ್ತಾಗೋದು. ನನಗೆ ಯಾವತ್ತು ಎಷ್ಟು ಜನ ಹೀಯಾಡಿಸಿದ್ರೋ ಅವತ್ತಿಂದ ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಇಲ್ಲೇ ಪ್ರೂವ್ ಮಾಡಿದ್ದೀನಿ. ಸೊ ಇವತ್ತು ಇಲ್ಲೇ ಇದ್ದೀನಿ, ನಾಳೆನೂ ಇಲ್ಲೇ ಇರ್ತೀನಿ. ನಾಳೆ ದಿನ ಬಿದ್ದರೂ ನಾನು ಝೀರೋಯಿಂದ ಬಂದವನು, ಮತ್ತೆ ನನಗೆ ಮೇಲೆ ಬರೋದು ಗೊತ್ತಿದೆ. ಝೀರೋಯಿಂದ ಲೈಫ್ ಕಂಡವನು. ನನಗೆ ಇನ್ನೂ ಕೆಳಗಡೆ ಹೋಗೋಕ್ಕೇನು ದೊಡ್ಡದೇನಿಲ್ಲ. ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಯಾರು ಏನು ಮಾತಾಡಿದ್ರು, ಬಟ್ ಎಲ್ರಿಗೂ ನಾವು ಹೇಳೋದು ಒಂದೇ, ನಿಮ್ಮ ಲೈಫಲ್ಲಿ ಯಾವುದೇ ನಿರ್ಧಾರ ಇದ್ದರೂ ನೀನು ತಗೋ, ಪಕ್ಕದವನ ಹತ್ರ ತಗೋಬೇಡ. ಯಾಕಂದ್ರೆ ನಿನ್ನ ಲೈಫ್ ನೀನು ಹೀರೋ ಆಗು. ಇರೋದು ಒಂದು ಜೀವನ. ನಿನ್ನ ನಿರ್ಧಾರದಿಂದ ಅದು ಸರಿ ಬಂತ, ನಿನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ. ಅದು ರಾಂಗ್ ಆಯಿತಾ, ಅಲ್ಲೊಂದು ನಿನಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಮುಂದಕ್ಕೆ ಹೋಗು, ಮತ್ತೊಂದಿಷ್ಟು ಅನುಭವ ಸಿಗುತ್ತೆ. ಅನುಭವ ಅಂದ್ರೇನು ಸರ್? ತಪ್ಪು ಮಾಡಿದಾಗಲೇ ಅನುಭವ ಆಗೋದು. ಮಾಡಿರೋ ತಪ್ಪು ಪದೇ ಪದೇ ಮಾಡಿದ್ರೆ ದಡ್ಡ ನನ್ನ ಮಗ ಅವನು. ಒಂದು ಸಾರಿ ಮಾಡಿರೋ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋಗ್ತಾನಲ್ಲ, ಅದು ರಿಯಲ್ ಲೈಫು. ಈಗ ನೀವು ಜಾಬ್ ಬಿಟ್ಟಿದ್ದು ಯಾವ ವರ್ಷ? ಟೊಯೋಟಾ 2016 ಅಣ್ಣ. 2019ವರೆಗೂ ಆ 4 ವರ್ಷ ತುಂಬ ನಿಮ್ಮ ಟೆಸ್ಟ್ ಮಾಡೋ ದಿನಗಳವೆಲ್ಲ. ಹೌದು, ನಿಮ್ಮನ್ನು ಪರೀಕ್ಷೆಗೆ ಕೊಟ್ಟಿದ್ದ ದಿನಗಳು. ಅವತ್ತು ನೀವು ಹೆದರ್ಕೊಂಡಿದ್ರೆ ಇಲ್ಲ ಅವತ್ತಿನ ಆ 4 ವರ್ಷಗಳು ಹೆಂಗಾಗೋಯ್ತು ಅಂದರೆ ಕುಲುಮೆಗೆ ಬಿದ್ದಿದ್ದೆ. ಎಲ್ಲ ಕಾಯಿಸಿದ್ರು, ಎಲ್ಲ ಉರಿಸಿದ್ರು, ಬೆಂಕಿ ಬಡ್ದಿದ್ರು, ಚೆನ್ನಾಗಿ ಬಡ್ದಿದ್ರು. ಸೊ ಅದಾಯ್ತು, ಅದು ಅದಾಗೋಯ್ತು. ಅದು ಆಯುಧ ರೆಡಿಯಾಗಿ ಆಗ ಅಸ್ತ್ರ ಆಗಿ ಇಲ್ಲಿವರೆಗೂ ನಿಂತಿದ್ದೀನಿ ಅಣ್ಣ. ಇನ್ನು ಪ್ರೆಸೆಂಟು ಕೂಡ ನಾನು ಕಲಿತಾ ಇರೋವನ್ನೇ. ನಾನೇನಂದ್ರೆ ಪ್ರತಿ ಕ್ಷಣ ಕಲಿಬೇಕು ಅನ್ನೋದೇ ನನ್ನ ಆಸೆ. ಯಾವತ್ತೂ ನಿಂತು ನೀರು ಆಗ್ಬಾರ್ದು. ನಿಂತು ನೀರು ಇದ್ದರೆ ಬೇಗ ಗಲೀಜು ತುಂಬ್ಕೊಂಡ್ಬಿಡುತ್ತೆ. ಹರಿಯೋ ನೀರಾಯಿತು ಅಂದರೆ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ನಮ್ಮ ಸಿನಿಮಾ ಫೀಲ್ಡಲ್ಲಿ ಎಲ್ರಿಗೂ ನಾನು ಹೇಳೋದು, ನನ್ನ ಸಂಗಡಿಗರು ಯಾವಾಗಿದ್ದರೂ ಅಬ್ಸರ್ವ್ ಮಾಡಿ, ನೋಡಿ, ಓದಿ, ತಿಳ್ಕೊಳ್ಳಿ. ಇಲ್ಲ ಸಿನಿಮಾಗಳು ನೋಡಿ, ಸಿರೀಸ್ಗಳು ನೋಡಿ, ಯಾವತ್ತೂ ಈ ಪ್ರೋಸೆಸ್ಸಲ್ಲಿರೋ, ಆ ಮೂಡಲ್ಲಿರೋ. ಆವಾಗ ನಿನ್ನನ್ನು ನೀನು ಹೆಚ್ಚಿಗೆ ಅಧ್ಯಯನ ಮಾಡ್ದಂಗೆ ಆಗುತ್ತೆ. ನಿನ್ನನ್ನು ನೀನು ತುಂಬ ಡಿಫ್ರೆಂಟಾಗಿ ತೋರಿಸ್ಕೊಳಕ್ಕೆ ಆಗುತ್ತೆ. ಇಲ್ಲ ಬರೀ ರೊಟೀನ್ ಲೈಫ್ ಇದಾಗುತ್ತೆ ಅಂತ ನಾನು ಇವಾಗಲೂ ಪ್ರತಿ ಕ್ಷಣ ನಾನು ಕಲಿತಾನೆ ಇರ್ತೀನಿ ನಾನು. ಆಮೇಲೆ ನೋಡಿ, ನೀವು ತೊಗೊಂಡಿದ್ದು ಅತ್ಯಂತ ದೊಡ್ಡ ರಿಸ್ಕು. 2016ರಲ್ಲಿ 40-45 ಸಾವಿರ ರೂಪಾಯಿ ಸಂಬಳ ಬಿಟ್ಟು ಬರೋದು ಅಂತಂದರೆ, ಈಗಿದ್ರೆ 1 ಲಕ್ಷ ರೂಪಾಯಿ ಸಂಬಳ. ತುಂಬ ಸುಂದರವಾದ ಒಂದು ಅಪರ್ ಮಿಡಲ್ ಕ್ಲಾಸ್ ಲೈಫ್ ಕಟ್ಕೋಬೋದಾಗಿತ್ತು ನೀವು. ಒಂದು ಫ್ಲ್ಯಾಟು, ಕಾರು ಎಲ್ಲಾನು ಇರೋದು, ಒಂದು ಒಳ್ಳೆ EMI, ವೀಕೆಂಡು, ಮಾಲು, ಒಳ್ಳೆ ಲೈಫ್ ಇರೋದು ನಿಮ್ಗೆ. ಶಿಫ್ಟ್ ಜಾಬು ಎಲ್ಲ ಸುಂದರವಾಗಿರೋದು. ಬಟ್ ಅದಷ್ಟು ಎಲ್ಲ ಇದ್ದರೂ ಮನಸ್ಸಿಗೆ ಖುಷಿ ಇರ್ತಿರ್ಲಿಲ್ಲ. ನಾನು ಬಿಟ್ಟು ಬಂದಿದ್ದೆ ಮನಸ್ಸಿಗೆ ಖುಷಿ ಕೊಡೋ ಕೆಲಸ ಮಾಡ್ಬೇಕಂತ. ಇವತ್ತು ಸರ್ ನಾನು ಯಾವುದೇ ಒಂದು ಸೆಟ್ಟಿಗೆ ಬೆಳಿಗ್ಗೆ 7 ಗಂಟೆ ಸ್ಪಾಟಲ್ಲಿ ಇರ್ತೀನಿ, ಸಂಜೆ 9 ಅಲ್ಲ ರಾತ್ರಿ 12 ಗಂಟೆ ಆದ್ರೂ ಅದೇ ಜೋಶು, ಅದೇ ಸ್ಮೈಲಲ್ಲಿ ಇರ್ತೀನಿ. ನನಗೆ ಸೆಟ್ ಅಂದ್ರೆ ಅಷ್ಟು ಪ್ರೀತಿ, ಸಿನಿಮಾ ಅಂದ್ರೆ ಅಷ್ಟು ಪ್ರೀತಿ. ಅದೇ ಏನಾದರೂ ನಿಂಗೆ ಡಬಲ್ ಸಂಬಳ ಕೊಡ್ತೀನಿ ಅಂತ ಸ್ವಲ್ಪ 2 ಅವರ್ ಎಕ್ಸ್ಟೆಂಡ್ ಮಾಡಿದ್ರು ಅಲ್ಲಿ ಹಿಂಸೆ ಆಗೋದು ಫ್ಯಾಕ್ಟ್ರಿ. ಅಯ್ಯೋ, ನಾನು ಓಟಿ ಮಾಡಿದ್ರೆ ಹೋಗಲ್ಲೇ ಅಂತಿದ್ದೀನಿ. ನಾನು ಮಾಡ್ತಿರಲಿಲ್ಲ. ನನಗೆ 8 ಅವರ್ ಮಾಡೋದೇ ಹೆಚ್ಚಾಗೋಗ್ಬಿಟ್ಟಿತ್ತಲ್ಲ, ನಾನು ಮಾಡ್ತಾನೆ ಇರಲಿಲ್ಲ. ಕೊಂಡ್ಕೊಂಡು ನನ್ನ ಮೇಲೆ ಎಲ್ಲ ಕಂಪ್ಲೇಂಟ್ ಬರೋವಲ್ಲಿ. ಯಾಕೆಂದರೆ ನಾನು ಅಭಿನಯ ತರಂಗ ಸೇರಿದ್ನಲ್ಲಣ್ಣ, ಅದು ಈವ್ನಿಂಗ್ ಕಾಲೇಜು 6 to 9. ಅಲ್ಲಿ ಈಗ ಒಂದು ವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2:30. ನೆಕ್ಸ್ಟ್ 6 ಗಂಟೆ ಬಂದು ಇಲ್ಲಿ ಕ್ಲಾಸ್ಗೆ ಹೋಗ್ಬೋದು, ಈವ್ನಿಂಗ್ ಕ್ಲಾಸ್ಗೆ ಹೋಗ್ಬೋದಾಗಿತ್ತು. ನೆಕ್ಸ್ಟ್ ವೀಕು ಮಧ್ಯಾಹ್ನ 2:30ಇಂದ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಆಗೋದು.
ಆ ವಾರ ಕಂಪ್ನಿಗೆ ಹೋಗ್ತಿದ್ದಿಲ್ಲ, ಇಲ್ಲಿ ಕ್ಲಾಸಿಗೆ ಬರ್ತಿದ್ದೆ. ಕಂಪ್ನಿ ಹಾಳ್ಬಿದ್ದು, ನಾನು ಕೆಲಸ ಹಾಳ್ಬಿದ್ದೋಗ್ಲಿ ಇಲ್ಲಿ ಬರ್ತಿದ್ದೆ ನಾನು. ಸೊ 15 ದಿನ ಕೆಲಸಕ್ಕೆ ಹೋದ್ರೆ 15 ದಿನ ಇಲ್ಲಿರ್ತಿದ್ದೆ. ಇಲ್ಲ ಸರ್, ನನಗೇನಂದರೆ ಧೈರ್ಯ ಜಾಸ್ತಿ. ಇವತ್ತಿಲ್ಲ ನಾಳೆ ನಾನು ಏನೋ ಒಂದು ಮಾಡ್ತೀನಿ, ಗೆಲ್ತೀನಿ, ಯಾವುದೋ ಒಂದು ಪಾತ್ರ ನನ್ನ ಕೈ ಹಿಡಿಯುತ್ತೆ. ಯಾಕಂದರೆ ನಾನು ತುಂಬ ಆನೆಸ್ಟಾಗಿ ಟ್ರೈ ಮಾಡಿದ್ದೀನಿ ಅಣ್ಣ. ಆಮೇಲೆ ಕನ್ಫ್ಯೂಷನ್ ಸ್ಟೇಟಸಲ್ಲಿಲ್ಲ, ಆಮೇಲೆ ಕಾನ್ಸಂಟ್ರೇಷನನ್ನು ಹಾಳು ಮಾಡ್ಕೊಂಡಿಲ್ಲ. ನನಗೆ ಬದುಕಕ್ಕೆ ದುಡ್ಡು ಬೇಕಾಗಿತ್ತು, ಬೇರೆ ಬೇರೆ ಕೆಲಸ ಮಾಡಿದ್ದೀನಿ. ಬಟ್ ನಾನು ಸಿನಿಮಾಗೋಸ್ಕರನೇ ಕೆಲಸ ಮಾಡಿದ್ದೀನಿ, ಬೇರೆ ಕೆಲಸಕ್ಕೆ ಅಡ್ಡದಾರಿ ಹಿಡ್ದಿಲ್ಲ. ನಾನು ಮತ್ತೆ ಫೋಕಸ್ನ ಶಿಫ್ಟ್ ಮಾಡಿಲ್ಲ. ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ ಏನಂದ್ರೆ ಅಣ್ಣ, ನೀ ಶ್ರದ್ಧೆ ಇಟ್ಟು ಒಂದು ಕೆಲಸದ ಬಗ್ಗೆ ಫೋಕಸ್ ಮಾಡಿ ನೀ ಕೆಲಸ ಮಾಡು, ಅದು ನಿನಗೆ ಸಕ್ಸಸ್ ಕೊಟ್ಟೇ ಕೊಡುತ್ತೆ ಅಣ್ಣ. ಇದು ವಿವೇಕಾನಂದರು ಹೇಳಿರೋ ಮಾತು. ನೀನು ಯಾವ ವಲಯಕ್ಕೆ ಹೋಗ್ತಾರೋ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಕ್ಷಣ ಅದ್ರ ಬಗ್ಗೆ ಯೋಚನೆ ಮಾಡ್ತಿರೋ, ಅದು ಒಂದಲ್ಲದ ಒಂದು ದಿನ ನಿನಗೆ ಒಲಿಯುತ್ತೆ ಅಂತ. ಸೊ ನಾನು ಆ ಥರದ ಸಿನಿಮಾನ ಪ್ರೀತಿಸಿದ್ದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ? ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ. ಅರಸಯ್ಯನ ಪ್ರೇಮ ಪ್ರಸಂಗ ಇದೇ ಸೆಪ್ಟೆಂಬರ್ 19ಕ್ಕೆ ಸರ್ ಮುಖ್ಯ ಭೂಮಿಕೆಯಲ್ಲಿರುವಂತಹ ಶುದ್ಧ ಮನೋರಂಜನೆ ಉಳ್ಳಂತಹ ಇಡೀ ಕುಟುಂಬ ಕೂತು ನೋಡಬಹುದಾದಂಥ ಸಿನಿಮಾ ಬರ್ತಾ ಇದೆ. ನೋಡಿ ಥಿಯೇಟರ್ನಲ್ಲಿ. ಈ ಮಾಹಿತಿ ಎಲ್ರಿಗೂ ಹಂಚಿ ಅಂತ ಕೇಳ್ಕೊತಾ, ಸೊ ಸಂದರ್ಶನ ಕೊಟ್ಟಿದ್ದಕ್ಕೆ ನಮ್ಮ ಮಾಂತೇಶ್ ಹಿರೇಮಠ ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲ ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನರ್ಕಕ್ಕೆ ಇಳಿಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ ಆಟಿನ್ ಕನ್ನಡ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.